ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೆಡಿಟ್ ರೂಪಿ ಪರ್ಸನಲ್ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಈ ಒಂದು ಲೋನ್ ಆ್ಯಪ್ ಏನಿದೆ ಕ್ರೆಡಿಟ್ ರೂಪಿ ಅನ್ನೋರ ಕಡೆಯಿಂದ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಏನಾದರೂ ಲೋನ್ ಸಿಗ್ತಾ ಇಲ್ವಾ, ಎಲ್ಲೂ ಲೋನ್ ನಿಮಗೆ ಅವೈಲೇಬಲ್ ಆಗ್ತಾ ಇಲ್ಲ ಅಂದರೆ ಈ ಒಂದು ಅಪ್ಲಿಕೇಶನ್ ಮೂಲಕ ಇವರು ಆಫರ್ನ ಮಾಡ್ತಾರೆ. ಸೊ ಆಫರ್ನ ನೀವು ತೊಗೊಂಡು ಲೋನ್ ಅಪ್ಲೈ ಮಾಡ್ಕೋಬಹುದಾಗಿ. ಇದು ಒಂದು ಈಸಿಯಾಗಿ ಕ್ವಿಕ್ಕಾಗಿ ಸಿಗುವಂಥ ಲೋನ್ ಅಪ್ಲಿಕೇಶನ್ ಗಾಯ್ಸ್. ನಿಮ್ಗೇನಾದರೂ ಲೋನ್ ಬೇಕಿತ್ತಾ, ನಿಮಗೆಲ್ಲೂ ಲೋನ್ ಸಿಗ್ತಾ ಇಲ್ವಾ, ಹಾಗಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಬಿಕಾಸ್ ನಾನಿಲ್ಲಿ ಡೀಟೇಲ್ ಆಗಿರ್ಬೋದು, ಹಾಗೆ ಯಾವ ರೀತಿಯಾಗಿ ನಮಗೆ ಸ್ಟೆಪ್ಸ್ ಇರುತ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟಂಟಾಗಿ ಲೋನ್ ಅಂತೂ ಕೊಡ್ತಾ ಇದ್ದಾರೆ. ಇದು ಒನ್ ಆ್ಯಪ್ ಅಂತಲೇ ಹೇಳಬಹುದು. ಬಿಕಾಸ್ ಇಲ್ಲಿ ಮಲ್ಟಿಪಲ್ ಲೋನ್ ಆಫರಿಂಗ್ ಮಾಡ್ತಾ ಇದ್ದಾರೆ. ಆಫರಿಂಗ್ ಬಂದುಬಿಟ್ಟು ನಮಗೆ ಪರ್ಸ್ನಲ್ ಲೋನ್, ಬಿಸ್ನೆಸ್ ಲೋನ್, ಪ್ರೀ ಓನ್ ವೆಹಿಕಲ್ ಲೋನ್, ಸ್ಟೂಡೆಂಟ್ ಲೋನ್, ಮೈಕ್ರೋ ಲೋನ್, ಈ ರೀತಿಯಾಗಿ ನಮಗೆ ಹಲವಾರು ಲೋನ್ಸ್ ಕೂಡ ನಮಗೆ ಆಫರ್ನ ಮಾಡ್ತಾ ಇದ್ದಾರೆ. ನಿಮಗೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿತ್ತು ಅಂದರೂ ಕೂಡ ನಿಮಗೆ ಇಲ್ಲಿ ಬಿಸ್ನೆಸ್ ಲೋನ್ ಕೊಡ್ತಾ ಇದ್ದಾರೆ. ಅಥವಾ ನೀವೇನಾದರೂ ಸ್ಟೂಡೆಂಟ್ ಇದ್ರಿ ಅಂದರೆ ಸ್ಟೂಡೆಂಟ್ ಲೋನ್ ಕೂಡ ಸಿಗ್ತಾ ಇದೆ, ಮೈಕ್ರೋ ಲೋನ್ ಕೂಡ ಸಿಗ್ತಾ ಇದೆ. ಹಾಗೆ ನಿಮ್ಮ ಹತ್ರ ಏನಾದರೂ ವೆಹಿಕಲ್ ಪ್ರೀ ಓನ್ ವೆಹಿಕಲ್ ಲೋನ್ ಕೂಡ ಇವರು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ 3 ಸ್ಟೆಪ್ಸ್ ಮೂಲಕ ನಾವು ಲೋನ್ನ ತೊಗೋಬಹುದಾಗಿದೆ. ಜಸ್ಟ್ ನಾವು ಮೊದಲೇದಾಗಿ ನಮ್ಮ ಒಂದು ಮೊಬೈಲ್ ನಂಬರಿಂದ ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಆನಂತರ ನಮ್ಮ ಒಂದು ಪರ್ಸ್ನಲ್ ಫೈನಾನ್ಷಿಯಲ್ ಡೀಟೇಲ್ಸ್ನ ನಾವು ಕೊಡಬೇಕಾಗುತ್ತೆ. ಫೈನಲ್ ಆಗಿ ನಮಗೆ ಅಪ್ಲಿಕೇಶನ್ನ ಕಳಿಸ್ತಾರೆ. ಸೊ ಸಬ್ಮಿಟ್ ಮಾಡಿಕೊಂಡ್ರೆ ಲೋನ್ ಅಪ್ಲಿಕೇಶನ್ ಒಂದು ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ 3 ಸ್ಟೆಪ್ಸ್ ಅನ್ನೋದು ಇರುತ್ತೆ. ಹಾಗೆ ಇದು ಒಂದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಕೂಡ ನಮಗೆ ಸಿಗುತ್ತೆ, ಬಿಕಾಸ್ ಇದು NBFC ಅಪ್ರೂವ್ಡ್ ಆಗಿದೆ. ಹಾಗೆ ಈ ಒಂದು ಪರ್ಸ್ನಲ್ ಲೋನ್ ನಮಗೆ ಯಾಕೆ ಬೇಕು ಅಂದರೆ ನಮ್ಮ ರೀಸನ್ಸ್ ಏನಾದರೂ ಹೋಮ್ ರಿನಿವೇಷನ್ ಇತ್ತು, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇತ್ತು, ಫಂಡಿಂಗ್ ಹೈಯರ್ ಎಜುಕೇಷನ್ ಇತ್ತು, ಅಥವಾ ಫೈನಾನ್ಷಿಂಗ್ ಯುವರ್ ಡ್ರೀಮ್ ಪರ್ಚೇಸ್ ಇತ್ತು, ಫುಲ್ಫಿಲ್ ಯುವರ್ ಟ್ರಾವೆಲ್ ಗೋಲ್ಸ್, ಈ ರೀತಿಯಾಗಿ ನಮ್ಮ ಒಂದು ಗೋಲ್ಸ್ ಕೂಡ ನಾವು ಫುಲ್ಫಿಲ್ ಮಾಡ್ಕೋಬೇಕು. ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಇಷ್ಟೊಂದು ಆಪ್ಷನ್ಸ್ ಕೂಡ ನಮಗೆ ಇದೆ. ನಮ್ಮ ಒಂದು ಪರ್ಪಸ್ಗೆ ಕೂಡ ಇವರು ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಪರ್ಪಸ್ಗೆ ಫಿಟ್ ಆಗ್ತಾ ಇದೆ. ಹಾಗೆ ಇದು ಇನ್ಸ್ಟಂಟಾಗಿ ಅಪ್ರೂವಲ್ ಕೂಡ ಮಾಡ್ತಾ ಇದ್ದಾರೆ. 100% ಟ್ರಾನ್ಸ್ಪರೆನ್ಸಿ ಇರುತ್ತೆ, 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. ಓನ್ಲಿ ಫಾಸ್ಟ್ ಅಪ್ರೂವಲ್ಸ್ ಕೂಡ ಇವರು ಮಾಡ್ತಾ ಇದ್ದಾರೆ. ಇಷ್ಟೊಂದು ಬೆನಿಫಿಟ್ಸ್ ಇದೆ ಇಲ್ಲಿ ಕ್ವಿಕ್ ಫಂಡ್ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಲೋನ್ ಅಮೌಂಟ್ ನಮಗೆ ಬಂದಿದೆ ಅಂತಂದರೆ ನಮ್ಮ ಒಂದು ಲೋನ್ ಅಮೌಂಟ್ನ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮಗೆ ಆಸ್ಪಿರೇಷನ್ಸ್ ಅನ್ನೋದು ಏನಿರುತ್ತೆ ನಮ್ಮ ಒಂದು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅಕ್ರಾಸ್ ಇಂಡಿಯಾದಲ್ಲಿ ಇವರು ಅವೈಲೇಬಲ್ ಇದ್ದಾರೆ. ಇದು ಕೂಡ ಪರ್ಸನಲ್ ಲೋನ್ಗೆ ಆಗಿರ್ಬೋದು, ಫೈನಾನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ನ ಬೆನಿಫಿಟ್ಸ್ ನೋಡೋದಾದರೆ ಮೆಡಿಕಲ್ ಲೋನ್, ಪ್ರೀ ಓನ್ ವೆಹಿಕಲ್ ಲೋನ್, ಎಜುಕೇಷನ್ ಲೋನ್, ಹೋಮ್ ರಿನಿವೇಷನ್ ಲೋನ್, ಟ್ರಾವೆಲ್ ಲೋನ್, ವೆಡ್ಡಿಂಗ್ ಲೋನ್, ಶಾಪಿಂಗ್ ಲೋನ್, ಈ ರೀತಿಯಾಗಿ ನಮಗೆ ಹಲವಾರು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ನಾವು ಯಾವ ರೀತಿಯಾಗಿ ಲೋನ್ ಬೇಕು ಅದನ್ನು ನಾವು ಇಲ್ಲಿ ತಗೋಬಹುದಾಗಿದೆ. ಇಲ್ಲಿ ನಮಗೆ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ ಗಾಯ್ಸ್. ಹಾಗೆ ಇದು ಒಂದು ಯೂಸರ್ ಫ್ರೆಂಡ್ಲಿ ಆಗಿದೆ. ಪರ್ಸನಲ್ ಲೋನ್ ಆ್ಯಪ್ ಮ್ಯಾಚ್ ಮೇಕರ್ ಕೂಡ ಇದು. ಬಿಕಾಸ್ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಮಗೆ ಬೇರೆ ಒಂದು ಅಪ್ಲಿಕೇಶನ್ನ ಇವರು ಮ್ಯಾಚ್ ಮಾಡಿಕೊಂಡು ನಮ್ಮ ಒಂದು ಆಫರ್ಗೆ ಎಲಿಜಿಬಿಲಿಟಿ ತಕ್ಕಂತೆ ನಮಗೆ ಇವರು ಮ್ಯಾಚ್ ಮಾಡಿ ಕೊಡ್ತಾರೆ ನಮ್ಮ ಒಂದು ಪರ್ಸನಲ್ ಲೋನ್ಗೆ ಆ್ಯಪ್ನ. ಸೊ ಇಲ್ಲಿ ಒಂದು ಪರ್ಸನಲ್ ಲೋನ್ ಆ್ಯಪ್ ಮ್ಯಾಚ್ ಮೇಕರ್ ಅಂತಲೇ ಇದನ್ನು ಹೇಳಬಹುದು. ಇಲ್ಲಿ ಕ್ವಿಕ್ ಅಪ್ಲಿಕೇಶನ್ ಇರುತ್ತೆ, ಜಸ್ಟ್ 3 ಸ್ಟೆಪ್ಸ್ ಇರುತ್ತೆ. ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಕೂಡ ಇದು ಹೌದು. ಹಾಗೆ ಇದು ಪ್ರೀ ಕ್ವಾಲಿಫೈಡ್ ಲೋನ್ ಆಫರ್ಸ್ ಕೂಡ ಮಾಡ್ತಾ ಇದ್ದಾರೆ. ಕ್ವಿಕ್ ಅಪ್ರೂವಲ್ ಇರುತ್ತೆ, ಲೋ ಇಂಟ್ರೆಸ್ಟ್ ರೇಟ್ ಕೂಡ ನಮಗೆ ಸಿಗ್ತಾ ಇದೆ. ಟೆನ್ಯೂರ್ಸ್ ಬಂದುಬಿಟ್ಟು 3 to 60 ಮಂತ್ಸ್ವರೆಗೂ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ EMIs ಕೂಡ ನಮಗೆ ಅವೈಲೇಬಲ್ ಇದೆ. ಇನ್ಸ್ಟಂಟ್ ಡಿಸ್ಪೋಸಲ್ ಮಾಡ್ತಾ ಇದ್ದಾರೆ. ಇದು ಒಂದು ಬೆಸ್ಟ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಇಲ್ಲಿ ರೀಪೇಮೆಂಟ್ ಟೈಮ್ಲೆಸ್ ಕೂಡ ಇದೆ. ಇಲ್ಲಿ ನಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು 1% to 3% ಪರ್ ಮಂತ್ಗೆ ಸಿಗ್ತಾ ಇದೆ. APR ಬಂದುಬಿಟ್ಟು 12% to 36% ನಮಗೆ ಸಿಗ್ತಾ ಇದೆ. ರೀಪೇಮೆಂಟ್ ಟೆನ್ಯೂರ್ಸ್ ಅನ್ನೋದು 3 months to 60 months ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು ಸಪ್ರೇಟಾಗಿ ಅಪ್ಲಿಕೇಬಲ್ ಮೇಲೆ ಲೆಂಡಿಂಗ್ ಪಾರ್ಟ್ನರ್ ಜೊತೆಗೆ ಚಾರ್ಜ್ನ ಹಾಕ್ತಾರೆ. ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮಗೆ ಮೊದಲದಾಗಿ ಡಾಕ್ಯುಮೆಂಟ್ಸ್ ಅನ್ನೋದು ತುಂಬಾ ಮುಖ್ಯ. ಸೊ ಡಾಕ್ಯುಮೆಂಟ್ಸ್ ನೋಡೋದಾದರೆ ಐಡೆಂಟಿಟಿ ಪ್ರೂಫಿಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ವೋಟರ್ ID, ಇಷ್ಟರಲ್ಲಿ ಒಂದು ನಾವು ಐಡೆಂಟಿಟಿ ಪ್ರೂಫಿಗೆ ಕೊಡಬೇಕಾಗತ್ತೆ. ಹಾಗೆ ಅಡ್ರೆಸ್ ಪ್ರೂಫ್ನ ನೋಡೋದಾದರೆ ಆಧಾರ್ ಕಾರ್ಡ್, ಯುಟಿಲಿಟಿ ಬಿಲ್ಸ್, ವೋಟರ್ ID ಕಾರ್ಡ್ ಅಥವಾ ಪಾಸ್ಪೋರ್ಟ್, ಇಷ್ಟರಲ್ಲಿ ಒಂದು ಅಡ್ರೆಸ್ ಪ್ರೂಫ್ನ ಕೊಡಬೇಕು. ಇನ್ಕಮ್ ಪ್ರೂಫ್ ಬಂದುಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ನ ಅಥವಾ ಸ್ಯಾಲರಿ ಸ್ಲಿಪ್ಸ್ನ ನಾವು ಕೊಡಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ ನಮಗೆ ತುಂಬಾ ಮುಖ್ಯ.
ಹಾಗೆ ಎಲಿಜಿಬಿಲಿಟಿನ ನೋಡೋದಾದರೆ 18 ಇಯರ್ಸ್ ಮೇಲೆ ಇರಬೇಕಾಗುತ್ತೆ, ಹಾಗೆ 55 ಇಯರ್ಸ್ ಒಳಗಡೆನೇ ಇರಬೇಕು. ನಾವು ಎಲಿಜಿಬಿಲಿಟಿ ಬಂದುಬಿಟ್ಟು ಸ್ಯಾಲರಿಡ್ ಪರ್ಸನ್ ಇರಬೇಕಾಗುತ್ತೆ, ಹಾಗೆ ನಾವು ಸೆಲ್ಫ್ ಎಂಪ್ಲಾಯ್ಡ್ ಇದ್ರೂ ಕೂಡ ಸಿಗುತ್ತೆ, ಸ್ಟೂಡೆಂಟ್ ಇದ್ರೂ ಕೂಡ ಲೋನ್ ಅನ್ನೋದು ಸಿಗುತ್ತೆ. ಲೋನ್ ಅಪ್ಲಿಕೆಂಟ್ಸ್ ಇರೋರು ಇಂಡಿಯನ್ ಸಿಟಿಸನ್ ಆಗಿನೇ ಇರಬೇಕಾಗುತ್ತೆ. ಸೊ ಇಲ್ಲಿ ಎಲಿಜಿಬಿಲಿಟಿ ಅನ್ನೋದು ನಾವು ಈ ರೀತಿಯಾಗಿ ನೋಡಬಹುದು. ಇಲ್ಲಿ ನಾವು ಪರ್ಸ್ನಲ್ ಲೋನ್ನ ಅಪ್ಲೈ ಮಾಡ್ಕೊಳ್ಳೋಕೆ ಮೊದಲನೇದಾಗಿ ನಾವು ಕ್ರೆಡಿಟ್ ರೂಪಿ ಪರ್ಸ್ನಲ್ ಲೋನ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ನ ಎಂಟರ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಫೋನ್ ನಂಬರಿಂದ ನಾವು ವೆರಿಫಿಕೇಷನ್ನ ಮಾಡಿಕೊಂಡ್ರೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೂಡ ನಾವು ಕೊಡಬೇಕಾಗುತ್ತೆ. ಹಾಗೆ ಪ್ಯಾನ್ ಕಾರ್ಡ್ ನಂಬರ್ನ ನಾವು ಎಂಟರ್ ಮಾಡ್ಕೋಬೇಕು. ಫೈನಲಲ್ಲಿ ಪರ್ಸ್ನಲ್ ಲೋನ್ ರಿಕ್ವೆಸ್ಟ್ನ ನಾವು ಸಬ್ಮಿಟ್ ಮಾಡಿದರೆ ಲೋನ್ ಆಫರ್ನ ಮಾಡ್ತಾರೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಆ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಅಪ್ಲೈ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಲೋನ್ ಅನ್ನೋದು ಸಿಗುತ್ತೆ. ಇಲ್ಲಿ ಪರ್ಸ್ನಲ್ ಲೋನ್ ಎಕ್ಸಾಂಪಲ್ ನೋಡೋದಾದರೆ ನಮ್ಮ ಒಂದು ಲೋನ್ ಅಮೌಂಟ್ ಸಪೋಸ್ 2 ಲ್ಯಾಕ್ ಇತ್ತು ಅಂತ ಅಂದ್ಕೊಳ್ಳಿ. ಈ ಒಂದು 2 ಲ್ಯಾಕ್ ಲೋನ್ ಅಮೌಂಟ್ಗೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 12% ಮಿನಿಮಮ್ ಇರುತ್ತೆ. ರೀಪೇಮೆಂಟ್ ಟೆನ್ಯೂರ್ ಅನ್ನೋದು 1 ಇಯರ್ ಕೊಟ್ಟಿರ್ತಾರೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಅನ್ನೋದು 2% ಹಾಕ್ತಾರೆ. ಇದಕ್ಕೆ GST ಕೂಡ ಆ್ಯಡ್ ಆಗಿರುತ್ತೆ. ಲೋನ್ EMI ಬಂದುಬಿಟ್ಟು 2 ಲ್ಯಾಕಿಗೆ ನಮ್ಮದು ಮಂತ್ಲಿ ಲೋನ್ EMI 17,853.28 ರುಪೀಸ್ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ನಮ್ಮದು 1 ಇಯರ್ಗೆ 14,239.36 ರುಪೀಸ್ ಆಗುತ್ತೆ. ಲೋನ್ ರೀಪೇಮೆಂಟ್ ಅಮೌಂಟ್ ಆಫ್ಟರ್ 1 ಇಯರ್ ನಮ್ಮದು 2 ಲ್ಯಾಕಿಗೆ 2,14,239.36 ರುಪೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ನೋಡೋದಾದರೆ 36%ನ ಹಾಕಿರ್ತಾರೆ. ಸೊ ಈ ರೀತಿಯಾಗಿ ಒಂದು ಎಕ್ಸಾಂಪಲ್ ಮೂಲಕ ನಾವು ಕ್ಲಾರಿಟಿನ ತಗೋಬಹುದಾಗಿದೆ. ಬನ್ನಿ ಗಾಯ್ಸ್, ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಮೊದಲೇದಾಗಿ ನಾವು ನಮ್ಮ ಒಂದು ಮೊಬೈಲ್ ನಂಬರ್ ಇರುತ್ತಲ್ವ, ಸೊ ಆ ಒಂದು ಮೊಬೈಲ್ ನಂಬರಿಂದ ನಾವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ನಂತರ ನಮಗೆ ಈ ಒಂದು ಪೇಜ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಫಸ್ಟ್ ನೇಮ್ ಹಾಗೆ ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್ನ ನಾವು ಎಂಟರ್ ಮಾಡ್ಕೋಬೇಕು. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನಿದೆ ಆ್ಯಸ್ ಪರ್ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಪ್ಯಾನಲ್ಲಿ ಅದೇ ರೀತಿಯಾಗಿ ನಾವು ಮಿಸ್ಟೇಕ್ ಇಲ್ದೇ ನೇಮ್ನ ಎಂಟರ್ ಮಾಡ್ಕೋಬೇಕು. ಹಾಗೆ ನಾವು ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾವೇನಾದರೂ ಮೇಲ್ ಇದ್ದೀವಾ ಫಿಮೇಲ್ ಇದ್ದೀವಾ ನಾವು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಿಟಿಯ ಒಂದು ಪಿನ್ ಕೋಡ್ ಇರುತ್ತೆ ಅಲ್ವಾ, ಆ ಒಂದು ಪಿನ್ ಕೋಡ್ನ ಎಂಟರ್ ಮಾಡ್ಕೊಂಡು ನಿಮ್ಮ ಒಂದು ಇಮೇಲ್ ID-ನ ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು ಆ ಒಂದು ನಿಮ್ಮ ಒಂದು ಡಿಸೈರ್ ಲೋನ್ ಅಮೌಂಟ್ನ ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪ್ರೊಫೆಷನ್ನ ಕೇಳುತ್ತೆ. ಸೊ ಇಲ್ಲಿ ನಾವು ನಮ್ಮ ಒಂದು ಪ್ರೊಫೆಷನ್ ಯಾವುದಿರುತ್ತೆ, ಸ್ಯಾಲ್ರಿಡ್ ಪರ್ಸನ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀವಾ ಸ್ಟೂಡೆಂಟ್ ಇದ್ದೀವಾ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಇದ್ರಿ ಅಂದರೆ ನಿಮ್ಮ ಒಂದು ಮಂತ್ಲಿ ಇನ್ಕಮ್ನ ಎಂಟರ್ ಮಾಡಿಕೊಂಡು ಹಾಗೆ ನಿಮ್ಮ ಒಂದು ಸ್ಯಾಲರಿ ಮೆಥಡ್ನ ನೀವು ಎಂಟರ್ ಮಾಡ್ಕೋಬೇಕು. ಸ್ಯಾಲರಿ ಮೆಥಡ್ ಬಂದುಬಿಟ್ಟು ನಿಮ್ಗೇನಾದರೂ ಸ್ಯಾಲರಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಥವಾ ಕ್ಯಾಶ್ ರೂಪದಲ್ಲಿ ಬರ್ತಾ ಇದ್ದಾನೆ ಅಥವಾ ಚೆಕ್ ರೂಪದಲ್ಲಿ ಬರ್ತಾ ಇದ್ದಾನೆ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಜನರೇಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವರು ಆಫರ್ ಅನ್ನೋದು ಮಾಡ್ತಾರೆ. ಇಲ್ಲಿ ನಮಗೆ ಆಫರ್ ಜನರೇಟೆಡ್ ಅಂತ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಇನ್ಸ್ಟಾ ಮನಿನಲ್ಲಿ ನಮಗೆ ಲೋನ್ ಆಫರ್ನ ಮಾಡ್ತಿದ್ದಾರೆ. ಸೊ ಚೆಕ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಇನ್ಸ್ಟಾ ಮನಿ ಅನ್ನೋದು ಓಪನ್ ಆಗುತ್ತೆ. ಸೊ ನೀವು ಆ ಒಂದು ಅಪ್ಲಿಕೇಶನ್ ಕೂಡ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇವರ ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ನ ನಮಗೆ ಹೇಳಿದ್ದಾರೆ. ಸೊ ನಮಗೆ ಇಲ್ಲಿ ಇನ್ಸ್ಟಾ ಮನಿ ಕೂಡ ಇದೆ, ಕ್ರೆಡಿಟ್ ಇದೆ, ಹಾಗೆ ಆಕ್ಸಿಸ್ ಬ್ಯಾಂಕ್, ಭಾರತ್ ಲೋನ್ ಈ ರೀತಿಯಾಗಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಪರ್ಸ್ನಲ್ ಲೋನ್ಗೆ. ಸೊ ನಿಮಗೆ ಯಾವುದು ಒಂದು ಪರ್ಸ್ನಲ್ ಲೋನ್ ಮೇಲೆ ಇಂಟ್ರೆಸ್ಟ್ ಇದೆ ಆ ಒಂದು ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಸಪೋಸ್ ಒಂದು ಎಕ್ಸಾಂಪಲ್ಗೆ ನಾವೇನಾದರೂ ಇನ್ಸ್ಟಾ ಮನಿ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೋಬೇಕಿತ್ತು ಅಂದರೆ ಇವರು ನಮಗೆ ಆಫರ್ ಕೂಡ ಮಾಡಿದ್ದಾರೆ ಆಲ್ರೆಡಿ. ಇಲ್ಲಿ 12%ಇಂದ ಹಿಡಿದು 28%ವರೆಗೂ ನಮಗೆ ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಇದ್ದಾರೆ. ಹಾಗೆ ನಮಗೂ ಅಪ್ ಟು 5%ವರೆಗೂ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇರುತ್ತೆ. ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪ್ರೀ ಅಪ್ಲೋಡ್ ಲೋನ್ ಕೂಡ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಾವು ನಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಆ ನಂತರ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೆ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೊಟ್ಟರೆ ನಮಗೆ ಇವರು ಲೋನ್ ಅನ್ನೋದು ಖಂಡಿತವಾಗೂ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಈ ರೀತಿಯಾಗಿ ಇವರು ನಮಗೆ ಆಫರ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಲೋನ್ ಕೂಡ ತಗೋಬೋದಾಗಿದೆ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.